ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಅಂತ ಹೇಳ್ತಾ ಇವತ್ತಿನ ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೇವೆ. ನಾವಿವತ್ತು ಉಡುಪಿಯ ಕೃಷ್ಣ ಮಠಕ್ಕೆ ಹೊರಟಿದ್ದೇವೆ. ನಾವಿವತ್ತು ಶ್ರೀಕೃಷ್ಣನ ದರ್ಶನ ಮಾಡುವ ಅಂತ ಹೋಗಿದ್ದೆವು. ಆದರೆ ಸಿಕ್ಕಾಪಟ್ಟೆ ಜನ ಇರೋದ್ರಿಂದ ಲೈನಲ್ಲಿ ಹೋಗಲಿಕ್ಕೆ ಅರ್ಧವರೆಗೆ ಹೋಗಿ ಲೈನು ತುಂಬ ದೂರ ಇರೋದ್ರಿಂದ ನಾವು ಶೀಘ್ರ ದರ್ಶನವನ್ನು ಟಿಕೆಟ್ ಪಡೆದು ಅಲ್ಲಿಂದ ಒಳಗೆ ಹೋದೆವು. ಆದರೆ ಅಲ್ಲಿ ಸಹ ಒಳಗೆ ಹೋಗಲಿಕ್ಕೆ ತುಂಬ ರಶ್ ಇತ್ತು. ಆದರೂ 1.5 ಗಂಟೆ ವೆಯ್ಟ್ ಮಾಡಿ ಕಡೆಗೆ ಶ್ರೀಕೃಷ್ಣನ ದರ್ಶನ ಪಡೆದು ಅಲ್ಲೇ ಇನ್ನೊಂದು ದೇವಸ್ಥಾನ ಉಂಟು, ಅನಂತೇಶ್ವರ. ಅಲ್ಲಿಗೆ ಹೋಗಿ ಅಲ್ಲಿ ಪ್ರದಕ್ಷಿಣೆ ಹಾಕಿ ದೇವರ ದರ್ಶನ ಮಾಡಿ ಒಂದು ಸ್ವಲ್ಪ ಹೊತ್ತು ಅಲ್ಲಿ ಟೈಮ್ ಪಾಸ್ ಮಾಡಿ ದೇವಸ್ಥಾನದಲ್ಲಿ ಕೂತು ವಿಶ್ರಾಂತಿ ತಗೊಂಡು ನೆಕ್ಸ್ಟ್ ಅಲ್ಲಿಂದ ಹೊರಟೆವು. ಈ ದೇವಸ್ಥಾನ ಅನಂತೇಶ್ವರ ದೇವಸ್ಥಾನ ಆಗಿದ್ದು ಇದು ಫುಲ್ಲು ಕಲ್ಲಿಂದ ಮಾಡಲಾಗಿದೆ. ಫುಲ್ಲು ತುಂಬ ವರ್ಷ ಹಿಂದಿನ ದೇವಸ್ಥಾನ ಇದು. ಅಲ್ಲಿ ಪೂಜೆ ಎಲ್ಲ ಮುಗಿಸಿ ಆಮೇಲೆ ಒಂದು ಅರ್ಧ ಗಂಟೆ ಟೆಂಪಲ್ ಒಳಗೆ ಕೂತಿದ್ದೆವು. ಆಮೇಲೆ ಹೊರಗೆ ಬಂದು ಹೊರಗಿನ ಆಚೆ ಈಚೆ ಎಲ್ಲ ಸುತ್ತಾಡಿಕೊಂಡು, ಅಂದರೆ ನನ್ನ ಅಕ್ಕನವರು ಬಂದಿದ್ದಾರೆ ಈ ಟೆಂಪಲಿಗೆ. ಸುತ್ತಮುತ್ತ ಎಲ್ಲ ಅಷ್ಟು ಓಡಾಡಲಿಲ್ಲ ಅವರು, ಹಾಗಾಗಿ ಅವರಿಗೆ ಎಲ್ಲವನ್ನು ತೋರಿಸಿ ಎಲ್ಲ ಆಗುವಾಗ ಮಧ್ಯಾಹ್ನ ಆಯಿತು. ಮತ್ತು ನಾವು ಸೀದಾ ಊಟಕ್ಕೆ ಹೋದೆವು. ಟೆಂಪಲಲ್ಲೇ ಊಟ ಇತ್ತು. ಊಟ ಮಾಡಿ ಪ್ರಸಾದ ಭೋಜನವನ್ನು ಸೇವಿಸಿ ಅಲ್ಲಿಂದ ಸೀದಾ ಗೋಶಾಲೆಗೆ ಹೋದೆವು. ಅಲ್ಲಿ ತುಂಬ ದನಗಳು ಕರುಗಳೆಲ್ಲ ಉಂಟು, ದೊಡ್ಡ ದೊಡ್ಡ ಹೋರಿಗಳೆಲ್ಲ ಉಂಟು. ನೋಡಲಿಕ್ಕೆ ತುಂಬ ಚೆಂದ ಇರ್ತದೆ. ಹಾಗೆ ಸೀದಾ ನಾವು ಗೋಶಾಲೆಗೆ ಹೊರಟೆವು. ಬನ್ನಿ ದನ ಕರುಗಳನ್ನು ನೋಡ್ಕೊಂಡು ಬರುವ. ಮಧ್ಯಾಹ್ನ 2-2:30 ಹೊತ್ತಿಗೆ ಟೆಂಪಲಿಂದ ಹೊರಟು ಸೀದಾ ಬೀಚಿಗೆ ಹೋಗುವಂತ ಹೋದೆವು. ಮಲ್ಪೆ ಬೀಚಿಗೆ. ಸಿಕ್ಕಾಪಟ್ಟೆ ಬಿಸಿಲಿತ್ತು, ಆದರೂ ನಮಗೆ ನೀರಲ್ಲಿ ಆಟಾಡಬೇಕಿತ್ತು. ನಾವು ಬೀಚಿಗೆ ಹೋದೆವು. 3 ಗಂಟೆಗೆ ಆ ಬಿಸಿಲಲ್ಲಿ ನಿಲ್ಲಕ್ಕಾಗೋದಿಲ್ಲ. ಅಲ್ಲಿ ಮರಳಲ್ಲಿ ಅಂತೂ ನಿಲ್ಲಕ್ಕೆ ಆಗೋದಿಲ್ಲ, ನಡ್ಕೊಂಡು ಹೋಗ್ಲಿಕ್ಕಾಗೋದಿಲ್ಲ. ಆದರೂ ಮಕ್ಕಳು ಹೋಗು ಅಂತ ಹೇಳಿದರು. ಇವರು ಮಂಗಳೂರಿನ ಪಣಂಬೂರು ಬೀಚಿಗೆ ಹೋಗ್ತಾ ಇರ್ತಾರೆ ಮಂಗಳೂರಿಗೆ ಹೋದಾಗೆಲ್ಲ. ಆದರೆ ನೀರಿಗೆ ಯಾವತ್ತೂ ಇಳಿದಿರಲಿಲ್ಲ. ಹಾಗಾಗಿ ಇವರಿಗೆ ಸಮುದ್ರದ ನೀರಲ್ಲಿ ಆಟಾಡಿ ಎಲ್ಲ ಗೊತ್ತಿಲ್ಲ. ಇವತ್ತು ನೀರಲ್ಲಿ ಆಟಾಡುವಂತ ಕರ್ಕೊಂಡು ಬಂದಿದ್ದೇನೆ. ಸಮುದ್ರದ ನೀರಲ್ಲಿ ಆಟಾಡುವ ಎಕ್ಸೈಟ್ಮೆಂಟಲ್ಲಿದ್ದಾರೆ ಮಕ್ಕಳು, ಭಾವ ಕೂಡ. ನಾವು ಮಧ್ಯಾಹ್ನ ಹೊರಡುವಾಗ ಎನಿಸ್ಕೊಂಡಿದ್ದೆವು ಬೀಚಲ್ಲಿ ಈ ಹೊತ್ತಿಗೆ, ಅಂದರೆ 3 ಗಂಟೆಗೆ ಯಾರು ಇರಲಿಕ್ಕಿಲ್ಲ, ಎಲ್ಲರೂ ಮನೆಯಲ್ಲಿರುವರು. ಯಾಕೆಂದರೆ ತುಂಬ ಬಿಸಿಲಿರ್ತದಲ್ಲ, ಆ ಟೈಮಲ್ಲಿ ಯಾರೂ ಇರಲಿಕ್ಕಿಲ್ಲ. ಮತ್ತು ದೀಪಾವಳಿ ಆದ್ದರಿಂದ ಎಲ್ಲರೂ ಮನೆಯಲ್ಲಿ ದೀಪಾವಳಿ ಸೆಲೆಬ್ರೇಟ್ ಮಾಡ್ತಾ ಇರುವರು ಅಂತ. ಆದರೆ ಇಲ್ಲಿ ಬಂದು ನೋಡಿದರೆ ತುಂಬ ಜನ ಇದ್ದರು. ತುಂಬ ಅಂದರೆ ತುಂಬ ಜನ. ಅಂದರೆ ಬೇರೆ ಬೇರೆ ಕಡೆಯಲ್ಲಿ ಕೆಲಸ ಮಾಡುವವರೆಲ್ಲ ಊರಿಗೆ ಬಂದಿರ್ತಾರೆ. ಅವರೆಲ್ಲ ಬೀಚ್ ನೋಡಲಿಕ್ಕೆ ಬಂದಿರ್ತಾರೆ, ಬೀಚಲ್ಲಿ ಆಟ ಆಡಲಿಕ್ಕೆ ಬಂದಿರ್ತಾರೆ. ತುಂಬ ಜನ ಇದ್ದರು. ಸ್ವಲ್ಪ ಹೊತ್ತು ಹೋಗಿ ನೀರಲ್ಲಿ ಆಚೆ ಈಚೆ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದರು ನಿಂತು. ಆಮೇಲೆ ನೀರಲ್ಲಿ ಆಟ ಆಡಲಿಕ್ಕೆ ಶುರು ಮಾಡಿದವರು ಮನೆಗೆ ಹೋಗುವ ಹೇಳಿದರು. ಸ್ವಲ್ಪ ಹೊತ್ತು ಆಟಾಡು ಅಂತ ಹೇಳ್ತಾಯಿದ್ರು. ಅವರಿಗೆ ಅಷ್ಟೊಂದು ಖುಷಿಯಾಗಿತ್ತು ನೀರಲ್ಲಿ ಆಟಾಡೋದು. 4-4:30ವರೆಗೆ ನಾವು ನೀರಲ್ಲಿ ಆಟಾಡ್ತಾ ಇದ್ದೆವು. ಆಮೇಲೆ ಮನೆಗೆ ಹೋದೆವು. 5-5:30, 6 ಗಂಟೆವರೆಗೆ ಇದ್ದರೆ ಅಲ್ಲಿ ಸನ್ಸೆಟ್ ಆಗೋದು ತುಂಬ ಚೆಂದ ಕಾಣ್ತದೆ. ಆ ವೆದರು ತುಂಬ ಚೆಂದ ಇರ್ತದೆ. ಮತ್ತು ಬೀಚಿನ ಅಲೆಯಲ್ಲಿ ಆಟಾಡಲಿಕ್ಕೂ ತುಂಬ ಖುಷಿಯಾಗ್ತದೆ. ನೀವು ಬೀಚಿಗೆ ಹೋದಾಗ ನೀರಲ್ಲಿ ಆಟಾಡಿ ನೋಡಿ.
ಸಮುದ್ರದ ಸೈಡಲ್ಲಿ ಮಾತ್ರ ಆಟಾಡಿ, ದೂರ ಹೋಗ್ಲಿಕ್ಕೆ ಹೋಗಬೇಡಿ, ತುಂಬ ಗುಂಡಿ ಉಂಟು. ನೀರಲ್ಲಿ ಆಟಾಡ್ತಾ ನಮ್ಮ ಮೈಂಡ್ ಫುಲ್ ಫ್ರೆಶ್ ಆಗ್ತದೆ. ಅಂದರೆ ಯಾವುದೇ ಟೆನ್ಷನ್ಗಳು ನಮ್ಮ ತಲೆಗೆ ಬರುವುದಿಲ್ಲ, ಒಂಥರ ರಿಲ್ಯಾಕ್ಸ್ ಆಗ್ತದೆ. ಕ್ಯಾಮಲ್ ರೈಡಿಂಗ್ ಇದೆ, ಹಾರ್ಸ್ ರೈಡಿಂಗ್ ಇವೆಲ್ಲವೂ ಉಂಟು. ಮತ್ತು ದೂರದಲ್ಲಿ ಕಾಣುವ ಐಲ್ಯಾಂಡಿಗೂ ಕೂಡ ಹೋಗಲಿಕ್ಕಾಗ್ತದೆ. ಅಲ್ಲಿ ಹೋಗಲಿಕ್ಕೆ 300 ಅಥವಾ 600 ಏನೋ ಫೀಸ್ ಉಂಟು. ಗಾಳಿಪಟ ಕೂಡ ಆಕಾಶದಲ್ಲಿ ಹಾರಾಡ್ತಾ ಇತ್ತು. ಇವೆಲ್ಲ ನೋಡಿ ಎಂಜಾಯ್ ಮಾಡಿಕೊಂಡು ರಿಟರ್ನ್ ಹೋಗುವಾಗ ಚುರುಮುರಿ, ಜ್ಯೂಸ್ ಇದನ್ನೆಲ್ಲ ತಿನ್ಕೊಂಡು ಹೋದೆವು. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ, ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ಸಿಗ್ತೇನೆ. ಅಲ್ಲಿವರೆಗೆ ಬಾಯ್. ಥ್ಯಾಂಕ್ ಯು.